ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಗೇಟ್ ದಾಟಿ ತನ್ನ ಬುಲೆಟ್ ಬೈಕ್ನ ಶಬ್ದ ಮಾಡುತ್ತಾ ಬಂದವ ಅಲ್ಲೇ ದೊಡ್ಡ ಮರದ ಕೆಳಗೆ ತನ್ನ ಬೈಕ್ ನಿಲ್ಲಿಸಿ ನಡೆದು ಬಂದ. ಅತ್ತಿತ್ತ ಅಡ್ಡಾಡುತ್ತಿದ್ದ ವಿದ್ಯಾರ್ಥಿಗಳೆಲ್ಲ ಅವನಿಗೆ ಬೆಳಗಿನ ವಿಶ್ ಮಾಡುತ್ತಿದ್ದರು. ಗುಡ್ ಮಾರ್ನಿಂಗ್ ಸರ್ ಎಂದು. ಅವರಿಗೆಲ್ಲ ನಗುತ್ತಾ ಗುಡ್ ಮಾರ್ನಿಂಗ್ ಎನ್ನುತ್ತಲೇ ಸ್ಟಾಫ್ ರೂಮಿನ ಕಡೆ ಹೆಜ್ಜೆ ಹಾಕುತ್ತಿದ್ದ ಅವ. 5.5 ಅಡಿ ಎತ್ತರ, ಉದ್ದನೆಯ ಮುಖ, ಕಪ್ಪು ಕಣ್ಣುಗಳು, ಹಣೆಯ ಮಧ್ಯೆ ಅಡ್ಡವಾಗಿ ಸಣ್ಣ ಗೆರೆ ಎಳೆದಿದ್ದ ವಿಭೂತಿ, ಮೂಗಿನ ಕೆಳಗೆ ತೆಳ್ಳನೆಯ ಮೀಸೆ, ಸಣ್ಣದಾಗಿದ್ದ ಗಡ್ಡ, ಕಟ್ಟುಮಸ್ತಾದ ದೇಹ ಅವನದ್ದು. ಬಿಳಿ ಬಣ್ಣದ ಮೇಲೆ ನೀಲಿ ಬಣ್ಣದ ಗೆರೆಗಳಿರುವ ಉದ್ದ ತೋಳಿನ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ತೊಟ್ಟಿದ್ದ. ಅವನ ಎಡಗೈಯಲ್ಲಿದ್ದ ಬೆಳ್ಳಿ ಬಣ್ಣದ ವಾಚ್, ಬಲಗೈಯಲ್ಲಿನ ಉಂಗುರ ಬೆರಳಿಗಿದ್ದ ಕೆಂಪು ಹರಳಿನ ಉಂಗುರ, ಕೊರಳಲ್ಲಿದ್ದ ಚಿನ್ನದ ಸರ ಅವನ ಬೆಳ್ಳನೆಯ ಮುಖಕ್ಕೆ ಪಳಪಳ ಹೊಳೆಯುತ್ತಿದ್ದವು. ಕಣ್ಣಿಗೆ ಬೀಳುತ್ತಿದ್ದ ಬೇರೆಯ ತರಗತಿಗಳ ಲೆಕ್ಚರರಿಗೆ ವಿಶ್ ಮಾಡಿ ಚಂದದ ನಗು ನೀಡುವಾಗ ಅವನ 2 ಕೆನ್ನೆಯಲ್ಲಿ ಬೀಳುವ ಗುಳಿ ನೋಡಲೆಂದೇ ಎಷ್ಟೋ ಹುಡುಗಿಯರು ಅವ ಬರುವ ದಾರಿಯನ್ನೇ ಕಾಯುತ್ತಿದ್ದರು. ಅವನೊಬ್ಬ ತಮಗೆ ಪಾಠ ಕಲಿಸುವ ಶಿಕ್ಷಕ ಎನ್ನುವುದನ್ನು ಮರೆತು ಅವನನ್ನು ನೋಡುತ್ತಾ ನಿಲ್ಲುತ್ತಿದ್ದರು ಪ್ರತಿದಿನ. ನೇರವಾಗಿ ಸ್ಟಾಫ್ ರೂಮಿಗೆ ನಡೆದವ ಸ್ಟಾಫ್ ಅಟೆಂಡೆನ್ಸ್ ಬುಕ್ಕಿಗೆ ಸೈನ್ ಮಾಡಿ ತನ್ನ ಟೇಬಲ್ಲಿಗೆ ನಡೆದು ಕುಳಿತ. ಗುಡ್ ಮಾರ್ನಿಂಗ್ ಕೃಷ್ಣ ಎಂದರು ಅವನ ನಂತರ ಬಂದ ಲೆಕ್ಚರ್ ಒಬ್ಬರು. ಗುಡ್ ಮಾರ್ನಿಂಗ್ ಸರ್ ಉತ್ತರಿಸಿದವ ಸಸ್ಯಶಾಸ್ತ್ರದ ಪುಸ್ತಕವೊಂದನ್ನು ಹಿಡಿದ. ಅವನ ಹೆಸರು ಕೃಷ್ಣಸೂರ್ಯ. 27 ವರ್ಷದ ಸುಂದರ ಯುವಕ ಅವನು. ಕಾಲೇಜಿನಲ್ಲಿ ಸಸ್ಯಶಾಸ್ತ್ರದ ಲೆಕ್ಚರ್. ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಸಸ್ಯಶಾಸ್ತ್ರ ಪಾಠ ಮಾಡುವವ. ಅವ ಪಾಠ ಮಾಡುತ್ತಿದ್ದದ್ದು ಕೇವಲ MSc ವಿದ್ಯಾರ್ಥಿಗಳಿಗೆ. ಆದರೂ ಅವನ ಗುಳಿ ಕೆನ್ನೆಯಿಂದ ಆ ದೊಡ್ಡ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೂ ಪರಿಚಿತನಿದ್ದ. ಅವನ ಬಳಿ ಯಾರೇ ಬಂದು ಸಹಾಯ ಕೇಳಿದರೂ ಏನೊಂದು ಯೋಚನೆ ಮಾಡದೆ ಅವರಿಗೆ ಸಹಾಯ ಮಾಡುವ ಅವನ ಗುಣ ಎಲ್ಲರಿಗೂ ಇಷ್ಟವಾಗಿತ್ತು. ಅವನ ಗುಣಕ್ಕೆ ಮಾರು ಹೋಗಿದ್ದರು ಎಲ್ಲರೂ. ಅವನ ತಲೆಯಲ್ಲಿ ನೆತ್ತಿಯ ಮೇಲೆ ಕೂದಲುಗಳು ಜಾಸ್ತಿ ಇದ್ದವು. ಸುತ್ತಲೂ ಸಣ್ಣಗೆ ಕಟ್ ಮಾಡಿಸಿ ಬಲಗಡೆಯ ಕಿವಿಯ ಮೇಲೆ ಉದ್ದಕ್ಕೆ ಸಣ್ಣ ಗೆರೆ ಬರುವಂತೆ ಕಟಿಂಗ್ ಮಾಡಿಸಿದ್ದ. ಅವ ತನ್ನ ಹೇರ್ ಸ್ಟೈಲ್ ಸರಿ ಮಾಡಿಕೊಳ್ಳುವಾಗಲೆಲ್ಲ ಕೂದಲನ್ನು ಎಡಗಡೆಗೆ ಸರಿಸಿದಾಗ ಆ ಗೆರೆ ಸರಿಯಾಗಿ ಕಾಣುತ್ತಿತ್ತು. ಅದೇನೋ ಎಲ್ಲರನ್ನೂ ಸೆಳೆಯುವಂತಿತ್ತು ಅವನ ಹೇರ್ ಸ್ಟೈಲ್. ಅವನನ್ನು ಮೊದಲು ನೋಡಿದವರಿಗೆಲ್ಲ ಅವನೊಬ್ಬ ಲೆಕ್ಚರ್ ಎಂಬುದು ನಂಬಲಸಾಧ್ಯ. 2ನೆಯ ಪಿರಿಯಡ್ ವೇಳೆಗೆ ಸ್ಟಾಫ್ ರೂಮಿನಿಂದ ಎದ್ದು ಹೋದವನು ವಾಪಸ್ಸಾದದ್ದು 2 ಗಂಟೆಗಳ ನಂತರವೇ. ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಲ್ಯಾಬ್ ಮುಗಿಸಿಕೊಂಡು ಬಂದವ MCom ವಿಭಾಗಕ್ಕೆ ನಡೆದ. ಅಲ್ಲಿದ್ದದ್ದು ಅವನ ಗೆಳೆಯ ವೇದ್. ಬನ್ನಿ ಸರ್ ಊಟಕ್ಕೆ ಕರೆದ ಕೃಷ್ಣ. ವೇದ್ ಟೇಬಲ್ ಮುಂದೆ ನಿಂತು ಪುಸ್ತಕ ಮುಚ್ಚಿಟ್ಟು ಮೇಲೆದ್ದ ವೇದ್ ಕೃಷ್ಣನ ಜೊತೆ ಕ್ಯಾಂಟೀನ್ಗೆ ನಡೆದ. ವೇದ್ ಊಟ ಮಾಡಿ ನಾನು ಆಶ್ರಮಕ್ಕೆ ಹೋಗ್ತಿದ್ದೀನಿ, ಬರ್ತೀಯಾ ನೀನು ಕೇಳಿದ ಕೃಷ್ಣ ಊಟ ಮಾಡುತ್ತಲೇ. ಇಲ್ವೋ ಕಿಟ್ಟಿ, ನೀನು ಹೋಗ್ಬಾ, ನನಗೆ ಕ್ಲಾಸ್ ಇದೆ ಎಂದ ವೇದ್. ಸರಿ ಎಂದ ಕೃಷ್ಣ ಊಟ ಮುಗಿಸಿ ಆಶ್ರಮಕ್ಕೆ ಹೊರಡಲು ತನ್ನ ಬೈಕ್ ಹತ್ತುತ್ತಿದ್ದಂತೆ ಮೇಲಿನ ಕಾರಿಡಾರ್ನಲ್ಲೇ ನೋಡಿದವಳು ಮೆಟ್ಟಿಲಿಳಿದು ಓಡಿ ಬಂದಿದ್ದಳು ಅವನನ್ನು ಕಾಣಲು. ಗೇಟ್ ದಾಟುತ್ತಿದ್ದಂತೆ ಅವಳು ಓಡಿ ಬಂದಿದ್ದನ್ನು ತನ್ನ ಬೈಕಿನ ಕನ್ನಡಿಯಲ್ಲಿ ನೋಡಿದ ಕೃಷ್ಣ ಅವಳನ್ನು ನೋಡಿಯೂ ನೋಡದಂತೆ ನಡೆದು ಬಿಟ್ಟ. ನೀವು ತಪ್ಪಿಸ್ಕೊಂಡು ಹೋಗೋಕ್ಕೆ ನಾನು ಬಿಡಬೇಕಲ್ಲ, ನೀವು ವಾಪಸ್ ಬರೋವರೆಗೂ ಇಲ್ಲೇ ಕಾಯ್ತೀನಿ ಎಂದವಳು ಕ್ಲಾಸಿನ ಹತ್ತಿರವಿದ್ದ ಕಟ್ಟೆಯ ಮೇಲೆ ಹೋಗಿ ಕುಳಿತಳು. ಪ್ರಪಂಚ ಎಂಬ ದೊಡ್ಡ ಬೋರ್ಡ್ ಇತ್ತು ಆ ಮನೆಯ ಮುಂದೆ. ಒಳಬಂದ ಕೃಷ್ಣನ ಬೈಕ್ ಸದ್ದಿಗೆ ಓಡಿ ಬಂದಿದ್ದು ಅಲ್ಲಿದ್ದ ಮಕ್ಕಳು. ಅವರ ಹಿಂದೆಯೇ ಬಂದ ಆ ಮನೆಯನ್ನು ನೋಡಿಕೊಳ್ಳುತ್ತಿದ್ದ ಸುಂದರ್. ಅಣ್ಣ ನೀನು ಬಂದೆ ಅಂತ ನಿನ್ನ ಬೈಕ್ ಸದ್ದಿಗೆ ಕಂಡುಹಿಡಿತಾರೆ ನೋಡು ಇವರು ಎಂದ ಕೃಷ್ಣನ ಕೈಯಲ್ಲಿದ್ದ ಹಣ್ಣುಗಳ ಬ್ಯಾಗ್ ತೆಗೆದುಕೊಂಡು. ಹೌದಾ ಎಂದ ಕೃಷ್ಣ ತನ್ನ ಕೈ ಹಿಡಿದು ನಗುತ್ತಾ ನಿಂತಿದ್ದ ಮಕ್ಕಳ ಕೆನ್ನೆ ಸವರಿದ. ಅಣ್ಣ ಪಾಪುಗೆ ತುಂಬ ಜ್ವರ ಬಂದಿದೆ ಗೊತ್ತಾ ಎಂದಳು ಹತ್ತರ ಪೋರಿ ಒಬ್ಬಳು. ಹೌದಾ ಪುಟ್ಟ, ಅದಕ್ಕೆ ನಾನು ಹಣ್ಣು ತಂದಿದ್ದೀನಿ
ಎಂದ ಕೃಷ್ಣ ಆ ಮಕ್ಕಳ ಜೊತೆ ತಾನೂ ಮಗುವಾಗಿಯೇ ಮುದ್ದಾಗಿ ಮಾತನಾಡಿದ. ಮತ್ತೆ ನನಗೆ ಎಂದ 6 ವರ್ಷದ ವಿನಯ್. ನಿನಗೂ ತಂದಿದ್ದೀನಿ, ನಡೀರಿ ಮೊದಲು ಪಾಪುನ ನೋಡೋಣ ಎಂದವ ಆ ಮಕ್ಕಳ ಜೊತೆಯೇ ಒಳನಡೆದ. ಪಾಪು ಹೇಗಿದೆಯಾ ಕೇಳಿದ ಮಲಗಿದ್ದವಳ ಪಕ್ಕ ಕುಳಿತು. ನಾನು ಆರಾಮಾಗಿದ್ದೀನಿ ಅಣ್ಣ, ಸ್ವಲ್ಪ ಜ್ವರ ಬಂದಿತ್ತಷ್ಟೇ, ಅದನ್ನೇ ದೊಡ್ಡದು ಮಾಡಿದ್ದಾನೆ ಈ ಸುಂದರಣ್ಣ ಎಂದವಳು ಎದ್ದು ಕುಳಿತಳು ಸುಜಾತ. ಅವಳು ಆ ಆಶ್ರಮಕ್ಕೆ ಕಾಲಿಟ್ಟ ಮೊದಲ ಹುಡುಗಿ. ಅವಳೇ ಆ ಆಶ್ರಮ ಹುಟ್ಟಲು ಕಾರಣ. ಈಗವಳಿಗೆ 16 ವರ್ಷ. ತಾನು ಡಿಗ್ರಿ ಓದಲೆಂದು ಕೃಷ್ಣ ಆ ಊರಿಗೆ ಬಂದಿದ್ದಾಗ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಬೀದಿಯಲ್ಲಿ ಅಳುತ್ತಾ ನಿಂತಿದ್ದಳು ಸುಜಾತ. ಅವಳನ್ನು ಕಂಡ ಕೃಷ್ಣ ತುಂಬ ಸಂಕಟಪಟ್ಟಿದ್ದ. ತನ್ನ ತಂದೆಗೆ ಹೇಳಿ ಅದೇ ಊರಿನಲ್ಲಿ ಒಂದು ದೊಡ್ಡ ಮನೆಯನ್ನು ಕೊಂಡು ಅದನ್ನು ಆಶ್ರಮವನ್ನಾಗಿ ಮಾಡಿದ್ದ. ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಕಂಡಾಗ ಅಲ್ಲಿಗೆ ಕರೆತಂದು ಅವರ ಜೀವನವನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದ್ದ. ಸುಜಾತ ಒಬ್ಬಳಿಂದಲೇ ಶುರುವಾದ ಆಶ್ರಮ ಈಗ 16 ಮಕ್ಕಳಿದ್ದ ಮನೆಯಾಗಿತ್ತು. ತಾನು ದುಡಿದದ್ದನ್ನು ಆ ಆಶ್ರಮಕ್ಕೆ ಖರ್ಚು ಮಾಡುತ್ತಿದ್ದ ಕೃಷ್ಣ. ಅಲ್ಲಿದ್ದ ಎಲ್ಲ ಮಕ್ಕಳ ಓದಿನ ಖರ್ಚು ಅವನ ತಂದೆ ನೋಡಿಕೊಳ್ಳುತ್ತಿದ್ದರು. ದಾನಿಗಳಿಂದ ಬಂದ ಹಣ ಆ ಮಕ್ಕಳ ಬಟ್ಟೆಗೆ ಖರ್ಚಾಗುತ್ತಿತ್ತು. ಓದು ಮುಗಿಸಿ ಊರಿಗೆ ವಾಪಸ್ಸಾಗಿದ್ದವನು ತನ್ನ ಮನದಲ್ಲಿನ ನೆನಪುಗಳ ದಾರಿ ಹುಡುಕಿ ಮತ್ತೆ ಅದೇ ಊರಿಗೆ ಬಂದಿದ್ದ. ಆಶ್ರಮವನ್ನು ನೋಡಿಕೊಳ್ಳುವೆ ಎಂದು ಮನೆಯಲ್ಲಿ ಸುಳ್ಳು ಹೇಳಿ. ಆಗಿನಿಂದ ಅವ ಒಬ್ಬನೇ ಜೀವನ ಸಾಗಿಸುತ್ತಿದ್ದ ಆ ಊರಿನಲ್ಲಿ. ನೆನಪುಗಳು ಬಂದರೆ ಬರಲಿ, ಅವುಗಳನ್ನು ಎದುರಿಸಿಯೇ ಮರೆಯಬೇಕೆಂಬ ಅವನ ಯೋಚನೆ ಅವನನ್ನು ಗಟ್ಟಿಯಾಗಿಸಿತ್ತು ಮೊದಲಿಂದಲೂ. ವೇದ್ ಅವನಿಗೆ ಗೆಳೆಯನಾಗಿದ್ದು ತಾನು ಕೆಲಸಕ್ಕೆಂದು ಸೇರಿದ್ದ ಕಾಲೇಜಿನಲ್ಲೇ. ಶಿಕ್ಷಕ ವೃತ್ತಿ ಅವನಿಗೆ ಮೊದಲಿಂದಲೂ ಇಷ್ಟವಿದ್ದಿದ್ದರಿಂದ ಅದೇ ವೃತ್ತಿಯಲ್ಲಿದ್ದ. 2 ವರ್ಷಗಳೇ ಕಳೆದಿತ್ತು ಅವ ತನ್ನ ಊರಿನ ಮುಖ ನೋಡಿ. ಒಬ್ಬಂಟಿಯಾಗಿರುವುದೇ ತನ್ನ ಅಭ್ಯಾಸ ಎಂದುಕೊಂಡವನಿಗೆ ಆ ಆಶ್ರಮದ ಮುದ್ದಾದ ಮಕ್ಕಳು ಅವನಿಗೆ ಜೊತೆ ನೀಡಿದವು. ಅವನ ಮನದಲ್ಲಿದ್ದ ನೆನಪುಗಳನ್ನು ಒಂದೊಂದಾಗಿಯೇ ಅಳಿಸಿ ಹಾಕುತ್ತಿದ್ದವು. ಸುಜಾತಾಳಿಗೆ ಜ್ವರ ಎಂದು ಬೆಳಗ್ಗೆ ಸುಂದರಣ್ಣ ಕರೆ ಮಾಡಿದ್ದರಿಂದ ಅವಳನ್ನು ನೋಡಲೆಂದು ಬಂದಿದ್ದ. ಈಗ ಅವಳನ್ನು ಕಂಡವ ಆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತಿದ್ದು ಮತ್ತೆ ಬೈಕ್ ಹತ್ತಿದ. ಕೊನೆ ಪೀರಿಯಡ್ ತನಗೇ ಇದ್ದಿದ್ದರಿಂದ ಜಾಸ್ತಿ ಹೊತ್ತು ಆಶ್ರಮದಲ್ಲಿರದೆ ಕಾಲೇಜಿಗೆ ವಾಪಸ್ಸಾಗಿದ್ದ. ಕಾಲೇಜಿನ ಗೇಟ್ ದಾಟಿ ಒಳಬರುತ್ತಿದ್ದಂತೆ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ. ಆ ಸುಂದರ ಕಣ್ಣುಗಳ ಚಲುವೆ ಇರುವಳೇನೋ ಎಂದು. ಅವಳು ಕಾಣಲಿಲ್ಲ. ಕ್ಲಾಸ್ ಮುಗಿಸಿ ಸ್ಟಾಫ್ ರೂಮಿಗೆ ನಡೆದು ಅಲ್ಲಿನ ಕೆಲವೊಂದು ಕೆಲಸ ಮುಗಿಸಿ ಪುಸ್ತಕ ಹಿಡಿದು ವೇದ್ ಇದ್ದಲ್ಲಿ ನಡೆದ. ಅವನು ಮನೆಗೆ ಹೊರಡಲು ತಯಾರಾಗಿ ಕುಳಿತಿದ್ದ. ನಿಂದರಿನೇ ಕಾಯ್ತಿದ್ದೆ ಕೃಷ್ಣ, ನಡಿ ಹೋಗೋಣ ಎಂದ ವೇದ್ ತನ್ನ ಬ್ಯಾಗ್ ಹಿಡಿದು ಮೇಲೆದ್ದ. ಇಬ್ಬರೂ ಮಾತನಾಡುತ್ತಲೇ ಬೈಕ್ ನಿಲ್ಲಿಸಿದ ಜಾಗಕ್ಕೆ ಬಂದರು. ವೇದ್ ತನ್ನ ಬೈಕ್ ಹತ್ತಿದ. ಕೃಷ್ಣ ತನ್ನ ಬೈಕ್ ಹತ್ತಿ ಕೀ ತಿರುಗಿಸುವ ಮೊದಲೇ ಅವರಿಬ್ಬರ ಕಿವಿಗೆ ಧ್ವನಿಯೊಂದು ಕೇಳಿತು. ಸರ್ ಸರ್ ಎಂದು ಕೂಗುತ್ತಾ ಓಡಿ ಬರುತ್ತಿದ್ದಳು ಅವಳು. ಕಿಟಿ, ಶುರುವಾಯ್ತಪ್ಪ ನಿನ್ನ ಪ್ರತಿದಿನದ ಹರಿಕತೆ ಎಂದ ವೇದ್. ಅವಳ ಹತ್ರ ನೋಡ್ಬೇಡ, ನಡಿ ಸುಮ್ಮನೆ ಎಂದ ಕೃಷ್ಣ ಕೀ ತಿರುಗಿಸುತ್ತಿದ್ದಂತೆ ಅವನ ಬೈಕ್ ಮುಂದೆ ಬಂದು ನಿಂತಳು ಅವಳು. ಕೃಷ್ಣ ಅವಳತ್ತ ನೋಡದೆ ಎತ್ತಲೋ ನೋಡಿದ. ಸರ್, ನಾನು ಬೆಳಗ್ಗೆಯಿಂದ ನಿಮ್ಮ ಜೊತೆ ಮಾತಾಡೇ ಇಲ್ಲ ಇವತ್ತು, ಗೊತ್ತಾ ಎಂದವಳು ಜೋರಾಗಿ ಉಸಿರಾಡುತ್ತಿದ್ದಳು ಓಡಿ ಬಂದಿದ್ದಕ್ಕೆ. ಅವ ಅವಳನ್ನೊಮ್ಮೆ ನೋಡಿ ಮತ್ತೆ ದೃಷ್ಟಿ ಬದಲಿಸಿದ. ವೇದ್ ಇವರಿಬ್ಬರನ್ನು ನೋಡುತ್ತಲೇ ನಿಂತಿದ್ದ. ಸರ್ ಪ್ಲೀಸ್ ನನ್ನ ಜೊತೆ 2 ನಿಮಿಷ ಮಾತಾಡಿ. ನಿಮ್ಮ ಜೊತೆ ಮಾತಾಡದೇ ಇದ್ದರೆ ನನಗೆ ರಾತ್ರಿ ನಿದ್ದೆನೇ ಬರೋಲ್ಲ. ಮುಖ ಸಣ್ಣದು ಮಾಡಿ ಮುದ್ದಾಗಿ ಎಂದಳು. ನೋಡಿ, ನಿಮಗೆ ತುಂಬ ಸರಿ ಹೇಳಿದ್ದೀನಿ ನಾನು, ಈ ಥರದ ಹುಚ್ಚಾಟ ಬಿಟ್ಟು ಓದಿನ ಕಡೆ ಗಮನ ಕೊಡಿ ಅಂತ. MSc ಓದ್ತಿದ್ದೀರಾ, ಈ ಥರ ಚಿಕ್ಕ ಮಕ್ಕಳ ಹಾಗೆ ಬಿಹೇವ್ ಮಾಡ್ತಿರಲ್ಲ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಎಂದವನ ಮಾತುಗಳು ಮೃದುವಾದರೆ ಅವನ ಧ್ವನಿ ಶಾಂತವೇ ಎಂದಿನಂತೆ. ಅವ ರೇಗುವವನೇ ಅಲ್ಲ ಯಾರಿಗೂ. ಸರ್, ನಾನು ತುಂಬ ಚೆನ್ನಾಗಿ ಓದ್ತೀನಿ ಅಂತ ನಿಮಗೂ ಗೊತ್ತು. ಇವತ್ತು ಲ್ಯಾಬ್ ಎಕ್ಸಾಮ್ ತುಂಬ ಚೆನ್ನಾಗಾಗಿದೆ ನಂದು, ನೋಡ್ತೀರಿ ನಾನೇ ಟಾಪರ್ ಎಂದಳು ದಿಟ್ಟವಾಗಿ. ಸರಿ, ದಾರಿ ಬಿಡಿ, ನಾನು ಮನೆಗೆ ಹೋಗಬೇಕು ಎಂದ ಕೃಷ್ಣ. ಸರ್, ಮನೇಲಿ ಒಬ್ಬರೇ ಇರೋಕ್ಕೆ ನಿಮಗೆ ಬೋರ್ ಆಗೋಲ್ವಾ? ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗಿ ಪ್ಲೀಸ್
ಗೋಗರೆದಳು. ಅವಳ ಮಾತು ಕೇಳಿ ನಕ್ಕ ವೇದ್. ನೋಡಿ, ನನಗೆ ತುಂಬ ಕೆಲಸ ಇದೆ. ಪ್ರತಿದಿನ ನಾನು ನಿಮ್ಗೆ ಹೇಳೋದು ಸರಿ ಕಾಣಲ್ಲ. ಇದು ಕಾಲೇಜ್, ಸೊ ಪ್ಲೀಸ್. ಬೇಡಿದ ಅವ ಗಾಳಿಗೆ ಹಾರುತ್ತಿದ್ದ ತನ್ನ ಕೂದಲನ್ನು ಎಡಗಡೆಗೆ ಸರಿ ಮಾಡಿಕೊಂಡ. ಒಂದ್ಸರಿ ನನ್ನ ಹೆಸರು ಕರಿತೀರಾ? ನಾನು ದಾರಿ ಬಿಡ್ತೀನಿ ನಿಮಗೆ ಎಂದಳು ನಗುತ್ತಾ. ನನಗೆ ನಿಮ್ಮ ಹೆಸರೇ ಗೊತ್ತಿಲ್ಲ ಇನ್ನೂವರೆಗೂ. ದಾರಿ ಬಿಡಿ, ಮೃದುವಾಗಿ ಹೇಳಿದ. ನನ್ನ ಹೆಸರು ನಿಮಗೆ ಗೊತ್ತಿದೆ ಅಂತ ನನಗೆ ಗೊತ್ತು ಸರ್. ಅವಳೆನ್ನುತ್ತಿದ್ದಂತೆ ಪಕ್ಕದಲ್ಲಿದ್ದ ವೇದ್ಗೆ ನಡೆಯುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ಕೃಷ್ಣ. ವೇದ್ ಮುಂದೆ ಹೋಗುತ್ತಿದ್ದಂತೆ ಅವಳ ಪಕ್ಕದಲ್ಲಿ ಬೈಕ್ ತಿರುಗಿಸಿ ಹೊರಟು ಬಿಟ್ಟ. ಹೋಗಿ ಹೋಗಿ ಸರ್, ನೆಕ್ಸ್ಟ್ ಇಯರ್ ನಾನು ನಿಮ್ಮ ಕ್ಲಾಸ್. ಆಗ ನೀವು ನನ್ನ ಹೆಸರನ್ನ ಪ್ರತಿದಿನ ಕರೀಲೇಬೇಕು. ಅವನಿಗೆ ಕೇಳುವ ಹಾಗೆ ಚೀರಿ ತನ್ನ ಎದೆಯ ಮೇಲಿದ್ದ ಉದ್ದ ಜಡೆಯನ್ನು ಹಿಂದೆ ಹಾಕಿದಳು. ಅವ ಕೇಳಿಯೂ ಕೇಳದಂತೆ ನಡೆದ. ಗೇಟ್ ಹತ್ತಿರ ಬರುತ್ತಿದ್ದಂತೆ ತನ್ನ ಬೈಕಿನ ಶಬ್ದ ಕೇಳಿಯೇ ಬೊಗಳಲು ಶುರು ಮಾಡಿತು ಅವನ ನೆಚ್ಚಿನ ನಾಯಿ ಚಾಕೋ. ಗೇಟ್ ತೆಗೆದು ತನ್ನ ಬೈಕ್ ಒಳ ನಿಲ್ಲಿಸುತ್ತಿದ್ದಂತೆ ಅವನ ಮೈ ಮೇಲಿರುತ್ತಿದ್ದ ಚಾಕೋನನ್ನು ಕಟ್ಟಿ ಹಾಕಿದ್ದ ಸರಪಳಿಯಿಂದ ಮೊದಲು ಬಿಡಿಸಿ ಬಾಗಿಲು ತೆಗೆದ. ಅವನ ಹಿಂದೆಯೇ ಬಾಲ ಅಲ್ಲಾಡಿಸುತ್ತಾ ಬಂದ ಚಾಕೋ ತನ್ನ ದಿನಚರಿಯಂತೆ ಅಲ್ಲಿದ್ದ ಒಂದು ಮ್ಯಾಟಿನ ಮೇಲೆ ತನ್ನ ಕಾಲು ಚಾಚಿ ಕುಳಿತುಕೊಂಡಿತು. ಅವನಿದ್ದದ್ದು ಒಂದೇ ಕೋಣೆ ಇದ್ದ ಪುಟ್ಟ ಮನೆಯಲ್ಲಿ. ತನಗೆ ಬೇಕಾಗಿದ್ದಷ್ಟೇ ಅಗತ್ಯ ವಸ್ತುಗಳನ್ನು ಇಟ್ಟುಕೊಂಡಿದ್ದ ಕೃಷ್ಣ. ಅವನಿಗೆ ಅಡುಗೆ ಮಾಡಲು ಬರದಿದ್ದರಿಂದ ಬೆಳಗಿನ ತಿಂಡಿ ಮತ್ತು ರಾತ್ರಿಯ ಊಟವನ್ನು ಆಶ್ರಮದಿಂದ ಸುಂದರಣ್ಣ ಪ್ರತಿದಿನ ಚಾಕೋಗೂ ಸೇರಿಯೇ ಕೊಟ್ಟು ಕಳುಹಿಸುತ್ತಿದ್ದ. ಮಧ್ಯಾಹ್ನದ ಊಟ ವೇದ್ನ ಜೊತೆಯಲ್ಲೇ. ಕೋಣೆಗೆ ನಡೆದು ಬಟ್ಟೆ ಬದಲಾಯಿಸಿದವ ಮೊದಲು ಮನೆಯ ಕಸ ಹೊಡೆದು ತನ್ನ ಬಟ್ಟೆಗಳನ್ನು ವಾಷಿಂಗ್ ಮಷೀನಿಗೆ ಹಾಕಿ ಒಂದು ಕಪ್ ಟೀ ಮಾಡಿಕೊಂಡು ಚಾಕೋಗೆ ಅದರ ಬಿಸ್ಕೆಟ್ಸ್ ಹಾಕಿ ಟಿವಿ ಆನ್ ಮಾಡಿ ಕುಳಿತ. ಕೈಯಲ್ಲಿನ ಟೀ ಕಪ್ ಖಾಲಿ ಆಗುವವರೆಗೂ ಟಿವಿ ನೋಡಿ ಆಫ್ ಮಾಡಿ ಮೇಲೆದ್ದು ಮಷಿನ್ ಒಗೆದಿದ್ದ ತನ್ನ ಬಟ್ಟೆಗಳನ್ನು ಒಣಹಾಕಿ ಕೋಣೆಗೆ ನಡೆದವ ಪುಸ್ತಕವೊಂದನ್ನು ಹಿಡಿದು ಕುಳಿತ. ಕೈಯಲ್ಲಿ ಪುಸ್ತಕವಿದ್ದರೆ ಸಮಯದ ಅರಿವಿಲ್ಲದೆ ಅದರಲ್ಲಿ ಮುಳುಗುವವ ಅವ. 8 ಗಂಟೆಯ ಹೊತ್ತಿಗೆ ಆಶ್ರಮದ ವಾಚ್ಮೆನ್ ಬಂದು ಬಾಗಿಲಿನ ಶಬ್ದ ಮಾಡಿದಾಗಲೇ ಅವ ಪುಸ್ತಕ ಬಿಟ್ಟು ಎದ್ದು ತಂದಿದ್ದ ಊಟ ತೆಗೆದುಕೊಂಡು ಚಾಕೋಗೆ ಊಟ ಹಾಕಿ ತಾನು ಊಟ ಮಾಡಿದ. ಮರುದಿನ ಕಾಲೇಜ್ಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾದ ಪುಸ್ತಕಗಳನ್ನು ಹೊಂದಿಸಿಟ್ಟುಕೊಂಡು ಮಂಚಕ್ಕೆ ಬಂದು ಪಕ್ಕದ ಟೇಬಲ್ ಮೇಲಿದ್ದ ಪ್ಲೇಯರ್ನಲ್ಲಿ ತನ್ನಿಷ್ಟದ ಹಿಂದಿಯ ಹಳೆ ಹಾಡುಗಳನ್ನು ಹಚ್ಚಿ ದಿಂಬಿಗೆ ತಲೆ ಇಟ್ಟ. ಇದಿಷ್ಟು ಅವನ ಪ್ರತಿದಿನದ ಅಭ್ಯಾಸವೇ. ಅವ ಶಾಂತವಾಗಿರುವ ಸಮುದ್ರದಂತೆ, ಸದಾ ಹಸನ್ಮುಖಿ. ಎಂದೂ ಕೋಪದಲ್ಲಿ ಯಾರ ಜೊತೆಯೂ ರೇಗಾಡಿದವನಲ್ಲ, ಕೂಗಾಡಿದವನಲ್ಲ. ತನ್ನ ಮನದಲ್ಲಿದ್ದದ್ದನ್ನು ಯಾರಿಗೂ ಹೇಳುವವನಲ್ಲ. ಯಾರ ಜೊತೆಯೂ ಜಗಳಕ್ಕೆ ನಿಂತವನಲ್ಲ. ತಾಳ್ಮೆಯ ಮನುಷ್ಯ. ಅವ ಕೋಪದಿಂದ ಬೈದಿದ್ದಾಗಲಿ ಬೇಜಾರಿನಲ್ಲಿ ಇದ್ದದ್ದಾಗಲಿ ಯಾರೂ ಕಂಡಿರಲಿಲ್ಲ. ಅವ ಯಾವಾಗಲೂ ಇನ್ನೊಬ್ಬರ ಖುಷಿಯಲ್ಲೇ ತನ್ನ ಖುಷಿ ಕಾಣುವವ. ಪ್ರಾಣಿ ಪಕ್ಷಿ ಮರ ಗಿಡಗಳಿಗೂ ತನ್ನ ಪ್ರೀತಿ ಹಂಚುವವ. ಸಹಾಯವೆಂದು ಯಾರೇ ಬಂದರೂ ತನ್ನಿಂದಾದ ಸಹಾಯ ಮಾಡುವ ಅವನ ಗುಣ ಅವನ ಬಗ್ಗೆ ತಿಳಿದಿದ್ದ ಎಲ್ಲರಿಗೂ ಗೊತ್ತಿದ್ದದ್ದೇ. ಓದುವುದು ಅವನಿಷ್ಟದ ಕೆಲಸವಾದರೆ ಹಳೆಯ ಹಾಡುಗಳನ್ನು ಕೇಳುವುದು ಅವನ ಪ್ರತಿದಿನದ ಒಂದು ಭಾಗ. ಹಾಡುಗಳು ಮುಗಿದು ಮತ್ತೊಂದು ಹಾಡುಗಳು ಪ್ಲೇ ಆಗುತ್ತಲೇ ಇದ್ದವು. ಪಲ್ ಪಲ್ ದಿಲ್ ಕೆ ಪಾಸ್ ತುಮ್ ರೆಹತಿ ಹೋ ಎಂಬ ಹಾಡಿನ ಸಾಲುಗಳು ಕಿವಿಗೆ ಬಿದ್ದಾಗ ಮರೆಯಲಾಗದ ಹುಡುಗಿಯೊಬ್ಬಳು ಅವನ ಮನದಲ್ಲಿ ಇದ್ದರೆ ಪ್ರತಿದಿನ ಕಾಲೇಜಿನಲ್ಲಿ ತನ್ನನ್ನು ಬಿಡದೆ ಕಾಡುವ ಆ ಹುಡುಗಿಯ ಕಣ್ಣುಗಳು ನೆನಪಾಗಿದ್ದವು. ಒಂದ್ಸರಿ ನನ್ನ ಹೆಸರು ಕೂಗಿ ಎಂಬ ಬಹುದಿನದ ಅವಳ ಬೇಡಿಕೆ ನೆನೆದು ಅವಳ ಹೆಸರು ಮನದಲ್ಲಿ ಮೂಡಿತು, ಶ್ರೀನಿಕಾ ಎಂದು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.